ಕಳೆದ ಕೆಲವೊಂದಿಷ್ಟು ದಿನಗಳಿಂದ ಗಿಲ್ಲಿಯನ್ನ ನೆಗೆಟಿವ್ ಆಗಿ ತೋರಿಸುವಂತಹ ಪ್ರೋಮೋಗಳೇ ಜಾಸ್ತಿ ಬರ್ತಾ ಇದ್ದಾವೆ. ನೀವು ಬೇಕಿದ್ರೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನೋಡಿ. ಪ್ರೋಮೋದಲ್ಲಿ ಗಿಲ್ಲಿಯದು ಏನೋ ದೊಡ್ಡ ಮಟ್ಟಿಗೆ ತಪ್ಪಿದೆ ಅನ್ನೋ ರೇಂಜಿಗೆ ತೋರಿಸ್ತಾ ಇದ್ದಾರೆ. ಬಟ್ ಆಕ್ಚುಲ್ ಆಗಿ ಎಪಿಸೋಡ್ ನೋಡಿದಾಗ ವಿಷಯನೇ ಬೇರೆ ರೀತಿನಲ್ಲಿ ಇರುತ್ತೆ. ನಿನ್ನೆ ಎಪಿಸೋಡ್ ಅನ್ನೇ ತಗೊಂಡ್ರು ಕೂಡ ಅಷ್ಟೇನೆ, ಈ ಅಶ್ವಿನಿ ಎದುರು ಗಿಲ್ಲಿ ಅವರು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ರು ಅನ್ನೋ ರೀತಿನಲ್ಲಿ ಕಾಣಿಸಿದ್ರು. ಬಟ್ ಆಕ್ಚುಲ್ ಆಗಿ ಎಪಿಸೋಡ್ ಅಲ್ಲಿ ಏನಿತ್ತಪ್ಪ ಅಂತ ಹೇಳಿದ್ರೆ, ಗಿಲ್ಲಿಯಿಂದ ಕೆಲಸ ಮಾಡಿಸುವಂತಹ ಸಮಯದಲ್ಲಿ ಜಾನ್ವಿ ಹಾಗೇನೆ ಅಶ್ವಿನಿ ಗೌಡ ಇಬ್ರು ಕೂಡ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ರು ಮತ್ತು ತಮ್ಮ ಕಾಲ್ ಮುಂದೆನೆ ಇದ್ದಂತಹ ಟಿಫಾಯಿಯನ್ನ ಕ್ಲೀನ್ ಮಾಡುವಂತೆ ಕೂಡ ಇಲ್ಲಿ ಗಿಲ್ಲಿಗೆ ಹೇಳಲಾಗ್ತಾ ಇತ್ತು. ಸೊ ಈ ರೀತಿಯಾಗಿ ಗಿಲ್ಲಿಗೆ ಅವಮಾನ ಮಾಡಿದ್ಮೇಲೆ ಸೊ ಅದನ್ನ ವಾಪಸ್ ಕೊಡೋದು ಗಿಲ್ಲಿ ಕೆಲಸ. ಸೊ ಹೀಗಾಗಿನೇ ಗಿಲ್ಲಿ ವಾಪಸ್ ಕೊಟ್ಟಿದ್ದ. ಬಟ್ ಅದನ್ನ ಇಲ್ಲಿ ಪ್ರೋಮೋದಲ್ಲಿ ತೋರಿಸಿರ್ಲಿಲ್ಲ. ಸೊ ಹೀಗಾಗಿ ಯಾರೆಲ್ಲ ಕೇವಲ ಪ್ರೋಮೋ ಮಾತ್ರನೇ ನೋಡಿರ್ತಾರೋ, ಎಪಿಸೋಡ್ ಅಲ್ಲಿ ಈ ಸೂಕ್ಷ್ಮಗಳನ್ನು ಅಬ್ಸರ್ವ್ ಮಾಡಿರೋದಿಲ್ವೋ ಆ ಸಮಯದಲ್ಲಿ ಗಿಲ್ಲಿನೇ ನೆಗೆಟಿವ್ ಆಗಿ ಕಾಣಿಸೋದು. ಸೊ ಇವಾಗ ಮತ್ತೊಂದು ಪ್ರೋಮೋನ ಕೂಡ ರಿಲೀಸ್ ಮಾಡಿದ್ದಾರೆ. ಆ ಪ್ರೋಮೋದಲ್ಲೂ ಕೂಡ ಗಿಲ್ಲಿನ ನೆಗೆಟಿವ್ ಆಗಿ ತೋರಿಸುವಂತಹ ಪ್ರಯತ್ನ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಈ ಒಂದು ಪ್ರೋಮೋ ಏನಿದೆ, ಬೆಳಿಗ್ಗೆ ಒಂದು ಪ್ರೋಮೋ ರಿಲೀಸ್ ಆಗಿತ್ತಲ್ವಾ, ಸೊ ಆ ಪ್ರೋಮೋದೇ ಮುಂದುವರಿದ ಭಾಗ ಅಂತ ಹೇಳಬಹುದು. ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಟಾಸ್ಕ್ ಮುಕ್ತಾಯ ಆಗಿದೆ. ಇವಾಗ ಟಾಸ್ಕ್ ಆದ ನಂತರ ಇಲ್ಲಿ ಕೂತು ಮಾತಾಡ್ತಾ ಇರುವಂತಹ ಸಮಯದಲ್ಲಿ ಗಿಲ್ಲಿ ಕೆಲವೊಂದಿಷ್ಟು ಪದಗಳನ್ನ ಯೂಸ್ ಮಾಡಿದಾನೆ. ಟಾಸ್ಕ್ ಅಲ್ಲಿ ಆಗಿರುವಂತಹ ವಾದ ಪ್ರತಿವಾದ ಏನೆಲ್ಲ ಆಗಿತ್ತು ಆ ಸಮಯದಲ್ಲಿ ಇಲ್ಲಿ ಅಶ್ವಿನಿ ಅವರು ಕೂಡ ಏನೇನೋ ಪದಗಳನ್ನ ಬಳಕೆ ಮಾಡಿದ್ದಾರೆ, ಗಿಲ್ಲಿ ಅವರು ಕೂಡ ಬಳಕೆನ ಮಾಡಿದ್ದಾರೆ. ಸೊ ಇದಾದ ನಂತರ ಅಲ್ಲಿಗೆ ಸ್ಟಾಪ್ ಮಾಡೋದಂತೂ ಗಿಲ್ಲಿ ಗೊತ್ತೇ ಇಲ್ಲ. ಸೊ ಹೀಗಾಗಿ ಅದನ್ನ ಆತ ಕಂಟಿನ್ಯೂ ಕೂಡ ಮಾಡಿದ್ದಾನೆ. ಹಾಗೇನೆ ರೊದ್ಯಾಪದವರೆಲ್ಲ ಒಟ್ಟಿಗೆ ಸೇರ್ಕೊಂಡಿದ್ದಾರೆ ಅನ್ನೋ ಮಾತನ್ನ ಕೂಡ ಹೇಳ್ತಾನೆ. ಸೊ ಇದಾದ ನಂತರ ಅಶ್ವಿನಿ ಅವರು ಬಾತ್ರೂಮ್ ಏರಿಯಾದಲ್ಲಿ ಹೋಗಿ ಅಳ್ತಾ ಇರುವಂತಹ ಒಂದು ಸೀನ್ ಅನ್ನ ತೋರಿಸಿದ್ದಾರೆ ಪ್ರೋಮೋದಲ್ಲಿ. ಹಾಗೇನೆ ತೇಜೋವಧೆ ಮಾಡ್ತಾ ಇದ್ದಾನೆ ಅನ್ನೋ ರೇಂಜ್ ಅಲ್ಲಿ ಇಲ್ಲಿ ಅಶ್ವಿನಿ ಅವರು ಮಾತಾಡ್ತಾ ಇದ್ದಾರೆ. ಇವರು ತೇಜೋವಧೆ ಬಗ್ಗೆ ಮಾತಾಡ್ತಾ ಇದಾರ. ಸೊ ಇದು ನನಗೆ ಫಸ್ಟ್ ಅನ್ಸಿದ್ದು ಪ್ರೋಮೋನ ನೋಡಿದಾಗ. ಯಾಕಂತ ಹೇಳಿದ್ರೆ ನಿನ್ನೆ ಎಪಿಸೋಡ್ ಅಲ್ಲೇನೆ ರಕ್ಷಿತ್ ಅವರನ್ನ ಅಮಾವಾಸ್ಯೆ ಅಂತ ಕರೆದಿದ್ದಾರೆ. ಇನ್ನು ಅದಕ್ಕೂ ಹಿಂದೆ ಕಾವ್ಯ ಅವರಿಗೆ ಹಾಗೆ ಇನ್ನೂ ಕೂಡ ತುಂಬಾ ಜನರಿಗೆ ಮೈ ಫುಟ್ ಅಂತ ಬಳಸಿರೋದು ಕೂಡ ಇದೆ. ಹಾಗೇನೆ ಎಸ್ ಕ್ಯಾಟಗರಿ ಅಂತ ಬಳಸಿರೋದು ಕೂಡ ಇದೆ. ಕಾವ್ಯಗೆ ಹಿಂಗೆಲ್ಲ ತೋರಿಸಿ ಪ್ರೀ ಪ್ರಾಡಕ್ಟ್ ಅಂದಿರೋದು ಕೂಡ ಇದೆ. ಸೊ ಇಷ್ಟೆಲ್ಲ ಇರುವಾಗ ಸೊ ಇದು ತೇಜೋವಧೆ ಆಗುತ್ತಾ ಅಥವಾ ಇವಾಗ ಗಿಲ್ಲಿ ಹೇಳಿರೋದು ಮಾತ್ರನೇ ತೇಜೋವಧೆ ಆಗುತ್ತಾ? ಗಿಲ್ಲಿ ಹೇಳಿರೋದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅಶ್ವಿನಿ ಅವರು ಈ ಒಂದು ಮಾತನ್ನ ಹೇಳುವಂತಹ ಒಂದು ರೈಟ್ಸ್ ಅನ್ನ ಸದ್ಯಕ್ಕಂತೂ ಹೊಂದಿಲ್ಲ. ಯಾಕಂತ ಹೇಳಿದ್ರೆ ಇವರೇನೆ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಟ್ಲೀಸ್ಟ್ ಈ ವಾರನಾದ್ರೂ ಸ್ಟಾಪ್ ಮಾಡಿದ್ದಾರೆ ಅನ್ನೋದಾದ್ರೆ ಇವಾಗ್ಲಾದ್ರೂ ಆ ಪದವನ್ನು ಅವ್ರು ಬಳಕೆ ಮಾಡಬಹುದಾಗಿತ್ತು. ನಿನ್ನೆ ತಾನೇ ಅವರು ರಕ್ಷಿತ್ ಅವರಿಗೆ ಅಮಾವಾಸ್ಯೆ ಅಂತ ಬೇರೆ ಕರೆದಿದ್ದಾರೆ. ಸೊ ಅದು ಕೂಡ ತೇಜೋವಧೆನೇ ಅಲ್ವಾ? ಸೊ ಈ ರೀತಿಯಾಗಿ ಬೇರೆಯವರಿಗೆ ತಾವು ಹೇಳೋದು ಎಲ್ಲ ಸರಿ, ಬಟ್ ತಮ್ಗೆ ಯಾರಾದ್ರೂ ಹೇಳಿದಾಗ ಈ ರೀತಿಯಾಗಿ ಮಾಡೋದೇನಿದೆ. ಸೊ ಇದು ಒಂದು ರೀತಿಯಾಗಿ ಕ್ಲೀನ್ ಆಗಿ ಗಿಲ್ಲಿಯನ್ನ ಎಲ್ಲರ ಮುಂದೆ ಕೂಡ ನೆಗೆಟಿವ್ ಆಗಿ ತೋರಿಸುವಂತಹ ಪ್ರಯತ್ನ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಡೈರೆಕ್ಟ್ ಆಗಿ ಎದರ ಬದರ ಮಾತಾಡಂತೂ ಗಿಲ್ಲಿನ ಸೋಲ್ಸೋಕ್ಕಾಗಲ್ಲ ಅನ್ನೋದು ಅಶ್ವಿನಿ ಅವರಿಗೆ ಅರ್ಥ ಆಗಿದೆ ಅಂತ ಕಾಣಿಸುತ್ತೆ. ಮತ್ತೆ ಗಿಲ್ಲಿ ಅವರಿಗೆ ಸಿಕ್ಕಾಪಟ್ಟೆ ಹೈಪ್ ಇರೋದಂತೂ ಏನಾದ್ರೂ ಅವ್ರು ಸೇವ್ ಆದಾಗ ಹೊರಗಡೆ ಜನ ರಿಯಾಕ್ಟ್ ಮಾಡುವಂತಹ ರೀತಿ. ಸೊ ಅದರಲ್ಲೇನೆ ಅಶ್ವಿನಿ ಗೌಡ ಅವರಿಗೆ ಈಗಾಗಲೇ ಹಿಂಟ್ ಕೂಡ ಸಿಕ್ಕಿದೆ. ಸೊ ಹೀಗಾಗಿ ಅವರು ಈ ರೀತಿಯಾಗಿ ತಮ್ಮ ಗೇಮ್ ಪ್ಲಾನ್ ಅನ್ನ ಚೇಂಜ್ ಮಾಡ್ಕೊಂಡಿರೋ ರೀತಿನಲ್ಲಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಹಾಗೆಯೇ ಎಮೋಷನಲ್ ವೇನಲ್ಲಿ ಎಲ್ಲರನ್ನು ಕೂಡ ಕನೆಕ್ಟ್ ಮಾಡಿ ಗಿಲ್ಲಿ ನೆಗೆಟಿವ್ ಅನ್ನೋ ರೀತಿಯಲ್ಲಿ ಎಲ್ಲರ ತಲೆಯಲ್ಲೂ ಕೂಡ ತುಂಬಿಸುವಂತಹ ಪ್ರಯತ್ನ ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ನಿನ್ನೆ ಮೊನ್ನೆ ಎಪಿಸೋಡ್ ಅಲ್ಲೇ ನೋಡಿರಬಹುದು, ಗಿಲ್ಲಿ ಹೇಳಿದ್ದೇ ಒಂದಾಗಿತ್ತು. ಬಟ್ ಇಲ್ಲಿ ನಂತರ ಬಂದು ಅಶ್ವಿನಿ ಗೌಡ ಅವರು ಸ್ಪಂದನ ಅವರ ಹತ್ರ ಹೇಳ್ತಾ ಇದ್ದಂತಹ ವಿಷಯನೇ ಬೇರೆ ರೀತಿನಲ್ಲಿತ್ತು. ಬಟ್ ಸ್ಪಂದನ ಅವರು ಅಲ್ಲಿ ಅದನ್ನ ಕ್ಲಿಯರ್ ಆಗಿನೇ ಸಾಲ್ವ್ ಮಾಡಿದ್ರು. ಗಿಲ್ಲಿ ಈ ರೀತಿಯಾಗಿ ಹೇಳಿಲ್ಲ, ಹೇಳಿದ್ದು ಬೇರೆ ರೀತಿಯಲ್ಲಿ, ನೀವು ಬೇರೆ ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ಸ್ಪಂದನ ಅವರು ಅದೇ ಸ್ಪಾಟ್ ಅಲ್ಲಿ ನಿಂತು ಹೇಳಿದ್ರು. ಬಟ್ ಕೆಲವರು ಅವ್ರು ಹೇಳಿದ್ದನ್ನೇ ನಂಬ್ಕೊಂಡು ಅದನ್ನೇ ಕಂಟಿನ್ಯೂ ಮಾಡಿ ನಾಮಿನೇಷನ್ ಅಂತ ಬರಲಿ ಅಥವಾ ಕಳಪೆ ಅಂತ ಬರಲಿ ಗಿಲ್ಲಿ ಹೆಸರನ್ನ ತೆಗೆದುಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಇಂಡೈರೆಕ್ಟ್ ಆಗಿ ಇನ್ಫ್ಲೂಯೆನ್ಸ್ ಅಂತೂ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಓಪನ್ ಆಗಿನೇ ಧ್ರುವಂತ್ ಅವರು, ಜಾನ್ವಿ ಅವರು, ಅಶ್ವಿನಿ ಅವರು ಮೂವರು ಕೂಡ ಒಟ್ಟಿಗೆ ಕೂತು ಮಾತಾಡ್ತಾ ಇರೋದೇನಿದೆ, ಆಲ್ಮೋಸ್ಟ್ ಕಳಪೆ ಬಗ್ಗೆ, ನಾಮಿನೇಷನ್ ಬಗ್ಗೆ, ಯಾರಿಗೆ ಉತ್ತಮ ಸಿಗಬೇಕು ಇದ್ರ ಬಗ್ಗೆನೇ ಮಾತಾಡ್ತಾರೆ. ಅದು ಕೂಡ ಇಂಡೈರೆಕ್ಟ್ ವೇನಲ್ಲಿ, ಕೆಲವೊಂದ್ಸಲ ಡೈರೆಕ್ಟ್ ಆಗೂ ಕೂಡ ಮಾತಾಡಿದ್ದು ಇದೆ. ಸೊ ಇವಾಗ ಸುಧೀರ್ ಅವರು ಎಲಿಮಿನೇಟ್ ಆಗ್ತಾ ಇದ್ದ ಹಾಗೇನೆ ಕಳಪೆ ಉತ್ತಮ ಕೊಡೋದಕ್ಕೆ ಒಬ್ರು ಕಡಿಮೆ ಆದ್ರಲ್ವಾ. ಸೊ ಬೇರೆಯವರನ್ನ ಇವಾಗ ತಮ್ಮ ಕಡೆ ಮಾಡ್ಕೊಳ್ಬೇಕು. ಸೊ ಹೀಗಾಗಿ ಈ ರೀತಿಯಾಗಿ ಈ ಒಂದು ರೂಟಲ್ಲಿ ಹೋಗ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಈ ಪ್ರೋಮೋನ ನೋಡಿದಾಗ ನನಗಂತೂ ಹಂಗೇನು ಅನಿಸಿದ್ದು. ನಿಮ್ಗೇನು ಅನಿಸ್ತು ಅದನ್ನ ನೀವು ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೇನೆ ಅಶ್ವಿನಿ ಅವರು ನಿಜಕ್ಕೂ ಬದಲಾಗಿದ್ದಾರೆ ಅಂತ ಅನ್ಸುತ್ತಾ? ಗಿಲ್ಲಿ ಅವರು ನಿಜಕ್ಕೂ ಅಶ್ವಿನಿ ಅವರ ತೇಜೋವಧೆ ಆಗುವಷ್ಟು ಮಾತಾಡಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಅಥವಾ ಎಪಿಸೋಡ್ ನೋಡಿದ್ಮೇಲಾದ್ರೂ ನಿಮ್ಗೆ ಅರ್ಥ ಆಗತ್ತೆ. ಕೆಲವರು ಇವಾಗ ನೀನು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಕಮೆಂಟ್ ಮಾಡೋರು ಕೂಡ ಇರಬಹುದು, ಅಥವಾ ಯಾವಾಗಲೂ ಅಶ್ವಿನಿ ವಿರುದ್ಧನೇ ಮಾತಾಡ್ತೀಯ ಅನ್ನುವಂತಹ ಒಪಿನಿಯನ್ ಕೂಡ ಕೆಲವರಿಗೆ ಇರಬಹುದು. ಬಟ್ ನನಗಂತೂ ಪ್ರೋಮೋ ನೋಡಿದಾಗ ಹಂಗೆ ಅನ್ಸಿದ್ದು. ಯಾಕಂತಂದ್ರೆ ಅಶ್ವಿನಿ ಅವರು ಈ ಹಿಂದೆ ಏನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ಇವಾಗ ಗಿಲ್ಲಿ ಅಶ್ವಿನಿ ಅವ್ರ ಜೊತೆ ಮಾತಾಡ್ತಿರುವಂತಹ ರೀತಿ ಏನಿದೆ, ಏನಂದ್ರೆ ಏನೂ ಅಲ್ವೇ ಅಲ್ಲ. ಸೊ ಇದು ನನ್ನ ಅನಿಸಿಕೆ. ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ? ನಿಮ್ಮ ಒಪಿನಿಯನ್ ಅನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.